ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾವು ಇವಾಗಲಿಂದ ವೆಯ್ಟ್ ಮಾಡ್ತಿರುವಂತಹ NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ಸ್ ಫೈನಲಿ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಮಗೆ ಟೈಮ್ ಇಲ್ಲ. ಕೊನೆಯ ದಿನಗಳಲ್ಲಿ ನಾವು ಯಾವ ತರ ಪ್ರಿಪ್ರೇಷನ್ ಆಗ್ಬೋದು, ಯಾವಾಗ ಎಕ್ಸಾಮ್ ಡೇಟ್ಸು, ಕೊನೆಯಲ್ಲಿ ಯಾವ ತರ ಪ್ರಿಪ್ರೇಷನ್ ಆಗಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕ್ಲಿಯರ್? ಸೊ ಕೊನೆವರೆಗೂ ನೋಡಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ನಮಗೆ ಎಕ್ಸಾಮ್ಸ್ ಇರೋದು May 7, 8 and 9 and June 13, 14, 16 to 21. ಇಷ್ಟು ಡೇಟ್ಸ್ ನಮಗೆ ಎಕ್ಸಾಮ್ಸ್ ಇದೆ ಅಲ್ವಾ. ಸೊ ಗ್ಯಾಪ್ ಯಾಕೆಂದ್ರೆ ಮೇ ಮತ್ತು ಜೂನ್ಗೆ ಗ್ಯಾಪಲ್ಲಿ ಸಮ್ ಎಕ್ಸಾಮ್ಸ್ ಇದಾವೆ, CUET ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸಾಮ್ಸ್ ಇದಾವೆ, ಹಾಗಾಗಿ ಅಂತ ಅನಿಸುತ್ತೆ. ಕ್ಲಿಯರ್? ಸೊ ಸರ್, ಈಗ ಉಳಿದಿರೋದು ಕೇವಲ ನಮಗೆ 24 ಡೇಸ್. ಸೊ 4 ಡೇಸ್ ಬಿಟ್ಟರೆ ಮ್ಯಾಕ್ಸಿಮಮ್ ನಮಗೆ 22 ಡೇಸ್ ಅನ್ಕೊಳ್ಳಿ, ಆರ್ 20 ಡೇಸೇ ಅನ್ಕೊಳ್ಳಿ. 20 ಡೇಸ್ ಇದೆ ಸರ್. ಏನು ಮಾಡಬೇಕು, ಏನು ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ? ಕ್ಲಿಯರ್? ಸೊ ನೋಡಿ, ಮೊದಲನೇದಾಗಿ ನಾನು ಹೇಳೋದು ಮ್ಯಾಥ್ಸ್ ಟಾಪಿಕ್ ಒಂದೇ, ರೈಟ್? ನಮ್ಮದು ಮ್ಯಾಥ್ಸ್ ಆಗಿರೋದ್ರಿಂದ ಮ್ಯಾಥ್ಸಲ್ಲಿ ಏನು ಮಾಡಿದ್ರೆ ಸ್ಕೋರ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀವಿ. ಕ್ಲಿಯರ್? ಫಸ್ಟ್ ಆಫ್ ಆಲ್ ನೋಡಿ, NTPC ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಆಯ್ತು ನಮಗೆ, ರೈಟ್? ಅದರಲ್ಲಿ ಪ್ರಶ್ನೆಗಳು ಈ ತರ ಕೇಳಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಇಂದ 49 ಕ್ವಶನ್. ಸರ್, ನಮ್ದು ಅಂಡರ್ ಗ್ರಾಜುಯೇಟು ಮತ್ತು ಗ್ರಾಜುಯೇಟ್ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ರೈಲ್ವೆ ಎಕ್ಸಾಮ್ಸ್ ಏನಿದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅಲ್ವಾ, ಸೊ ಎಕ್ಸಾಮ್ ನಡೆಸೋದು TCS ಏನು ಮಾಡುತ್ತೆ ಅಂದ್ರೆ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾ ಇರುತ್ತೆ. ಒಂದು ಪ್ಯಾಟರ್ನ್ ಇಟ್ಕೊಂಡ್ರೆ ಅದೇ ಪ್ಯಾಟರ್ನ್ ಕೇಳ್ತಾನೆ ಇರ್ತದೆ. ಸೊ ಹಾಗಾಗಿ NTPC ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಯಾರ್ಯಾರು ಬರೆದಿದ್ರೋ ಅವರು ಅಂಡ್ ಈಗ ಅಂಡರ್ ಗ್ರಾಜುಯೇಟ್ ಬರೆಯೋರು ಈ ಒಂದು ಚಾಪ್ಟರ್ ವೈಸ್ ಕ್ವಶನ್ ಅನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಆರ್ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಕ್ಲಿಯರ್? ಸೊ ಇದೇ ತರ ಪ್ರಶ್ನೆಗಳೇ ಬರುವಂತ ಸಾಧ್ಯತೆ ಹೆಚ್ಚಿದೆ. ಕ್ಲಿಯರ್? ನೋಡಿ, ಸ್ಟ್ಯಾಟಿಸ್ಟಿಕ್ಸ್ 49 ಕ್ವಶನ್ಸ್ ಕೇಳಿದ್ದಾರೆ. 24 ಶಿಫ್ಟ್ಸ್ ಇಂದ 49 ಕ್ವಶನ್ಸ್ ಕೇಳಿದ್ದಾರೆ ಅಂದ್ರೆ ಎವರಿ ಶಿಫ್ಟ್ಗೆ 2 ಕ್ವಶನ್ಸ್ ಕೇಳ್ತಿದ್ದಾರೆ. ಅಂಡ್ ಟ್ರಿಗ್ನೋಮೆಟ್ರಿ 16 ಕ್ವಶನ್ಸ್, ಹೈಟ್ ಅಂಡ್ ಡಿಸ್ಟೆನ್ಸ್ ಕಮ್ಮಿ. ಮೆನ್ಸುರೇಷನ್ ನೋಡಿ 58 ಕ್ವಶನ್ಸ್. ಸೊ ಇಲ್ಲಿ ಜಾಸ್ತಿ ಕೇಳ್ತಿದಾರಲ್ವಾ, ಅದನ್ನೇ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಅದೇ ತರ ಜಿಯೋಮೆಟ್ರಿ ಅಂಡ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ತುಂಬಾ ಕ್ವಶನ್ಸ್ ಕೇಳಿದ್ದಾರೆ, 58 ಕ್ವಶನ್ಸ್. ಅಂಡ್ ಆಲ್ಜಿಬ್ರಾ 75 ಕ್ವಶನ್ಸ್ ಕೇಳಿದ್ದಾರೆ. ನೋಡಿ, ಕ್ಲಿಯರ್? ಸೊ TSD 48 ಕ್ವಶನ್ಸ್, ಪೈಪ್ ಅಂಡ್ ಸಿಸ್ಟಮ್ 15 ಕ್ವಶನ್ಸ್, ಟೈಮ್ ಅಂಡ್ ವರ್ಕ್ 26 ಕ್ವಶನ್ಸ್, ಪಾರ್ಟ್ನರ್ಸ್ 14 ಕ್ವಶನ್ಸ್. ಡಿಸ್ಕೌಂಟ್ ಸಲ ತುಂಬಾ ಕಮ್ಮಿ ಕೇಳ್ಬಿಟ್ಟಿದ್ದಾರೆ. ಹಿಂದಿನ ಸಲ ಎವರಿ ಶಿಫ್ಟ್ಗೆ 1 to 2 ಆರ್ 2 to 3 ಕ್ವಶನ್ಸ್ ಇತ್ತು, ಬಟ್ ಈಗ ಇಲ್ಲ. ಅದೇ ತರ ಕಾಂಪೌಂಡ್ ಇಂಟ್ರೆಸ್ಟ್ 22 ಕ್ವಶನ್ಸ್, ಸಿಂಪಲ್ ಇಂಟ್ರೆಸ್ಟ್ 25 ಕ್ವಶನ್ಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ 58 ಕ್ವಶನ್ಸ್ ಇದೆ. ಸೊ ಎಗೈನ್ ನಾವು ಅಂಡರ್ ಗ್ರಾಜುಯೇಟ್ ಅಲ್ಲಿ ಸಮೇತ ಎಕ್ಸ್ಪೆಕ್ಟ್ ಮಾಡಬಹುದು. ಕ್ಲಿಯರ್? ರೇಷಿಯೋ ಪ್ರಪೋರ್ಷನ್ 46 ಕ್ವಶನ್ಸ್, ಆವರೇಜ್ 46 ಕ್ವಶನ್ಸ್, ರೇಷಿಯೋ ಪ್ರಪೋರ್ಷನ್ 55 ಕ್ವಶನ್ಸ್ ಅಂಡ್ ಪರ್ಸೆಂಟೇಜ್ 42 ಕ್ವಶನ್ಸ್, LCM HF 24 ಕ್ವಶನ್ಸ್. ಅಂದ್ರೆ ಎವರಿ ಶಿಫ್ಟ್ ಇಂದನೂ ಕೇಳ್ತಿದ್ದಾರೆ. ಸಿಂಪ್ಲಿಫಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್, 76 ಕ್ವಶನ್ಸ್ ಕೇಳಿದ್ದಾರೆ. ಅಂಡ್ ನಂಬರ್ ಸಿಸ್ಟಮ್ 27 ಕ್ವಶನ್ಸ್. ಸೊ ಸರ್, ಇಷ್ಟೆಲ್ಲ ಹೇಳ್ಬಿಡ್ರಿ, ಬಟ್ ನಾವು ಪ್ರಿಪ್ರೇಷನ್ ಆಗೋದು ಹೇಗೆ ಅಲ್ವಾ? ನಾವು NTPC ಅಂಡರ್ ಗ್ರಾಜುಯೇಟ್ಗೆ 30 ಡೇಸ್ದು ಮಾಡ್ತಿದ್ವಿ. ಕ್ಲಿಯರ್? ಸೊ ಅದರಲ್ಲಿ 8 ಟಾಪಿಕ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿರೋ ಟಾಪಿಕ್ಸ್ ಸಮೇತ ನಾನು ಮಾಡ್ಕೊಡ್ತೀನಿ, ತೊಂದರೆ ಇಲ್ಲ. ಓಕೆನಾ? ಸೊ ನಾಳೆ ಒಂದು ದಿನ ಇರಲ್ಲ, ನಾಡಿದ್ದಿಂದ 8 AM ಕ್ಲಾಸಸ್ ಕಂಟಿನ್ಯೂಸ್ ಆಗಿ ಇರುತ್ತೆ. 8 AM ಅಪ್ಲೋಡ್ ಆಗಿಬಿಡುತ್ತೆ. ಕ್ಲಿಯರ್? ಸೊ ಆಲ್ಜಿಬ್ರಾ ಆಗಲಿ, ಜಿಯೋಮೆಟ್ರಿ ಆಗಲಿ, ಮತ್ತೆ ಮೆನ್ಸುರೇಷನ್ ಆಗಲಿ, ಸ್ಟ್ಯಾಟಿಸ್ಟಿಕ್ಸ್ ಆಗಲಿ ದಯವಿಟ್ಟು ಬಿಡಕ್ಕೆ ಹೋಗ್ಬೇಡಿ. ಕ್ಲಿಯರ್? ಸೊ ಅಡ್ವಾನ್ಸ್ ಮ್ಯಾಥ್ಸ್ ಇಂದ ಕ್ವಶನ್ ಬರ್ತಿದೆ ಅಂತ ಹೇಳ್ಬಿಟ್ಟು ಬಿಡಕ್ಕೆ ಹೋಗ್ಬೇಡಿ, ಇದನ್ನ ಸಮೇತ ನಾನು ಮಾಡಿಸ್ತೀನಿ. ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಹೊಸ ಕ್ವಶನ್ಸ್ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಅಂಡ್ ವೇರಿಯನ್ಸ್ ಕ್ವಶನ್ಸ್ ತುಂಬಾ ಕೇಳಿದ್ದಾರೆ ಈ ಸಲ. ಹಾಗೂ LCM HCF ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ನ ಕೇಳಿದ್ದಾರೆ. ಅದನ್ನು ಸಮೇತ ನಾವು ಮಾಡಿಸೋಣ. ಓಕೆನಾ? ಅಲ್ಲಿವರೆಗೂ ಇನ್ನೂ ಸಮೇತ 120 ಕ್ವಶನ್ಸ್, ಟಾಪ್ 120 ಕ್ವಶನ್ಸ್ ಯಾರೆಲ್ಲ ನೋಡಿಲ್ಲ ಅವ್ರು ದಯವಿಟ್ಟು ಅದನ್ನು ನೋಡಿ, ನಿಮಗೆ ರಿವಿಷನ್ ಆಗುತ್ತೆ. ಕ್ಲಿಯರ್? ಉಳಿದಿರೋ ಸಬ್ಜೆಕ್ಟ್ಸ್ ಯಾವ ತರ ಅಂದ್ರೆ, ಇಲ್ಲಿ ನೋಡಿ, ನಂಬರ್ ಸಿಸ್ಟಮ್ ಆಗಿದೆ ಅಲ್ವಾ, ಸಿಂಪ್ಲಿಫಿಕೇಶನ್ ಆಗಿಲ್ಲ, ಪರ್ಸೆಂಟೇಜ್ ಆಗಿದೆ, ಅವರೇಜ್ ಆಗಿದೆ, ಪ್ರಾಫಿಟ್ ಅಂಡ್ ಲಾಸ್ ಆಗಿದೆ, ಡಿಸ್ಕೌಂಟ್ ಆಗಿದೆ,
ಸಿಂಪಲ್ ಇಂಟ್ರೆಸ್ಟ್ ಆಗಿದೆ. ಇನ್ನು ಉಳಿದಿರೋ ಟಾಪಿಕ್ಸ್ ಸಮೇತ ಕವರ್ ಮಾಡೋಣ ಬೇಗನೆ. ಓಕೆ, ಉಳಿದಿರೋ ಸಬ್ಜೆಕ್ಟ್ಸ್ ಯಾವ ಥರ ಅಂದರೆ ಲೈಕ್ ರೀಸನಿಂಗ್, GK/GS. ರೀಸನಿಂಗ್ ದಯವಿಟ್ಟು ಸೊ ಇದೇ ಥರ ಚಾಪ್ಟರ್ ವೈಸ್ ಅನ್ನ ನೋಡಿಕೊಂಡು ಯಾವ್ದ್ರಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ರೋ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಂಡ್ GK/GS ಏನೂ ಇಲ್ಲ, ನೀವು ಏನು ಓದ್ತಿದ್ರೋ ಅದನ್ನೇ ಫಾಲೋ ಮಾಡಿ. ಅಂಡ್ PYQ ಜಾಸ್ತಿ ಫಾಲೋ ಮಾಡಿ. ಈಗ ಗ್ರಾಜುಯೇಟ್ ಲೆವೆಲ್ ಕ್ವಶನ್ಸ್ ಕೇಳಿದಾರಲ್ವಾ, ಅದರಲ್ಲಿ ಒಳ್ಳೊಳ್ಳೆ ಕ್ವಶನ್ಸ್ ಅನ್ನ ಮಾಡ್ಕೊಂಡೋಗಿ ಅದೇ ಪ್ಯಾಟರ್ನ್ ಟೈಪ್ ಆಫ್ ಕ್ವಶನ್ಸ್ನ ಕೇಳೋ ಅವಕಾಶ ಜಾಸ್ತಿ ಇದೆ. ಕ್ಲಿಯರ್? ಸೊ ನೋಡಿ, ಇಷ್ಟು ಹೇಳೋದು. ಇದನ್ನ ಸ್ಕ್ರೀನ್ಶಾಟ್ ಆದ್ರೂ ತಗೊಳ್ಳಿ, ಆರ್ ಟೆಲಿಗ್ರಾಮ್ದು ಲಿಂಕ್ ಕೊಡ್ತೀನಿ, ಅಲ್ಲಿ ಜಾಯಿನ್ ಆಗಿ ಅಲ್ಲಿ ಡೌನ್ಲೋಡ್ ಆದ್ರೂ ಮಾಡ್ಕೊಳ್ಳಿ. ಇದೇ ಥರ ಫಾಲೋ ಮಾಡಿ. ಸೊ ಜಿಯೋಮೆಟ್ರಿ, ಕೋಆರ್ಡಿನೇಟ್ ಜಿಯೋಮೆಟ್ರಿ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ, ಸೊ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಆಲ್ಜಿಬ್ರಾ ನಾಡಿದ್ದು ಬೆಳಿಗ್ಗೆ ನಿಮ್ಗೆ ಆಲ್ಜಿಬ್ರಾ ವಿಡಿಯೋ ಸಮೇತ ಅಪ್ಲೋಡ್ ಆಗುತ್ತೆ. ಕ್ಲಿಯರ್? ಸೊ ಮ್ಯಾಥ್ಸಲ್ಲಿ ಯಾವುದೋ ಒಂದು ಸಮೇತ ಡೌಟ್ ನಿಮಗೆ ಇರೋದಿಲ್ಲ. ಓಕೆನಾ? ಎಲ್ಲ ಟಾಪಿಕ್ಸ್ ಸಮೇತ ಮಾಡಿಸಿನೇ ನಿಮಗೆ ಕಳಿಸ್ತೀನಿ. ಕ್ಲಿಯರ್? ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆದರೆ ಕ್ಲಿಯರ್ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನೀವು ಸಮೇತ ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ವಿಡಿಯೋನ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.